ಕಾಳಿ ಕಾಳಿ ಸದ್ಯ ಬಂದ್ಯಲ್ಲಪ್ಪ. ಕಾಳಿ ಅಂಕಲ್ ಕೊನೆಗೂ ಬಂದ್ರಲ್ಲ. ನೀವು ಬರೋದು ಸ್ವಲ್ಪ ತಡ ಆಗಿದ್ರು ಈ ನನ್ನ ಮಕ್ಕಳು ನಮ್ಮನ್ನು ತುಳ್ದು ಹಾಕ್ಬಿಡ್ತಾ ಇದ್ರು. ಕಾಳಿ ನೀನೇ ಈಗ ನಮ್ಮ ಫ್ಯಾಮಿಲಿ ಮರ್ಯಾದನ್ನು ಕಾಪಾಡಬೇಕು. ಇವ್ರು ನೋಡಿದ್ರೆ ನೀವು ಮರ್ಯಾದನೆ ಕೊಡ್ತಾ ಇಲ್ಲ. ಧ್ರುವ, ನೀನು ನಿಮ್ಮಮ್ಮ ಉಳಿಬೇಕು ಅಂದರೆ ಕಾಳಿ ಅಂಕಲ್ ಕಾಲು ಬಿದ್ದರೆ ಅಟ್ಲೀಸ್ಟ್ ಅವ್ರು ನಿಮ್ಮನ್ನು ಸೇವ್ ಮಾಡ್ಬೋದು ಅನಿಸುತ್ತೆ. ನೀನು ಪಾಟೀಲ್ ಅವ್ರ ಬಾಡಿ ಗಾರ್ಡ್. ಹೌದು, ಪಾಟೀಲ್ ಸರ್ ರಾಜಾ ಸೂರ್ಯವಂಶ ಅವರು ಅಡಿ ಬರುವಂಥ 4 ಮಹಾನ್ ಶಕ್ತಿಗಳಲ್ಲಿ ಅವರು ಒಬ್ರು. ಅಂತ ಮಹಾನ್ ವ್ಯಕ್ತಿ ಪರ್ಸನಲ್ ಗಾರ್ಡ್ ನಾನು. ನನ್ನ ಜೊತೆ ವ್ಯವಹಾರ ಮಾಡಬೇಕಾದ್ರೆ ಹುಷಾರಾಗಿರ್ಬೇಕು. ಇವತ್ತು ನೀವೆಲ್ಲ ನನ್ನನ್ನು ಎದುರು ಹಾಕೊಂಡು ನಿಮ್ಮ ಗಂಡಾಂತರನ ನೀವೇ ತಂದ್ಕೊಂಡಿದ್ದೀರಾ. ನೀನು ಪಾಟೀಲ್ ಸರ್ ಪರ್ಸನಲ್ ಗಾರ್ಡ್ ಅಲ್ವಾ? ನೀನು ತುಂಬಾನೇ ಹೈ ಪೊಸಿಷನ್ನಲ್ಲಿದೆಯಾ, ಆದರೂ ನಿನ್ನ ಫ್ಯಾಮಿಲಿನ ಅಹಂಕಾರದಿಂದ ಪಬ್ಲಿಕ್ಕಲ್ಲಿ ಮೆರೆಯೋಕೆ ಬಿಟ್ಟಿದ್ಯಾ. ನಿನ್ನಿಂದ ಪಾಟೀಲ್ ಹೆಸರಿಗೆ ಕಳಂಕ ಬಂದಿದೆ. ಧ್ರುವ ಸರ್, ಹೇ, ನನ್ನ ಬಗ್ಗೆ ಪಾಟೀಲ್ ಸರ್ ಬಗ್ಗೆ ಮಾತಾಡೋಕ್ಕೆ ಎಷ್ಟು ಧೈರ್ಯ ನಿನ್ಗೆ? ಇವತ್ತು ನೀವು ಯಾರು ಇಲ್ಲಿಂದ ಜೀವಂತವಾಗಿ ಹೋಗಲ್ಲ. ನಿಮ್ಮನ್ನ ಅದ್ಯಾರು ಬಂದು ಕಾಪಾಡ್ತಾರೆ ನಾನು ನೋಡ್ತೀನಿ.